ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಮ್ಮ ನಂತರ ತಮ್ಮ ವಂಶವನ್ನ ಮುಂದುವರಿಸಲು ಸಂತಾನವೊಂದು ಬೇಕು ಅನ್ನೋದು ಪ್ರತಿಯೊಂದು ದಂಪತಿಯ ಕನಸಾಗಿರುತ್ತೆ. ಆದರೆ ಆಧುನೀಕರಣದ ದುಷ್ಪರಿಣಾಮ ಹಾಗೂ ಇಂದಿನ ಜೀವನ ಶೈಲಿಯಿಂದಾಗಿ ಅದೆಷ್ಟೋ ಮಂದಿ ಸಂತಾನ ಭಾಗ್ಯವಿಲ್ಲದೆ ನೋವು ಅನುಭವಿಸ್ತಿರ್ತಾರೆ. ಕಂಡ ದೇವರಿಗೆ ಹರಕೆ ಹೊತ್ತು ಒಂದು ಮುದ್ದಾದ ಮಗುವನ್ನ ಹೆತ್ತು ಸುಖ ಜೀವನ ನಡೆಸೋದಕ್ಕೆ ಹವಣಿಸ್ತಿರ್ತಾರೆ. ಪ್ರಸ್ತುತ ವೈದ್ಯಕೀಯ ಜಗತ್ತಿನಲ್ಲಿ ಇಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳಿದ್ರೂ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ, ವಿಚಾರಗಳ ಕೊರತೆ ಇದೆ. ಬಂಜೆತನದಿಂದ ಕೀಳರಿಮೆಗೆ ಒಳಗಾಗಿ ಖಿನ್ನರಾಗ್ತಿದ್ದಾರೆ. ಆದರೆ ಐವಿಎಫ್ ಮೂಲಕ ಮಕ್ಕಳನ್ನ ಪಡೆದುಕೊಳ್ಳಬಹುದು. ಕೆಲವೊಮ್ಮೆ ಐವಿಎಫ್ ಕೂಡ ಫೇಲ್ ಆಗುತ್ತಾ? ಆಗ ಮುಂದೇನ್ ಮಾಡಬಹುದು? ಐವಿಎಫ್ ಯಾವ ಕಾರಣಕ್ಕಾಗಿ ಫೇಲ್ ಆಗುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಡಾಕ್ಟರ್, ಈಗಿನ ದಿನಗಳಲ್ಲಿ ಬಂಜೆತನದ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ. ತುಂಬಾ ಜನ ಹೆಣ್ಮಕ್ಳು ಇದರಿಂದ ಸಫರ್ ಆಗ್ತಾ ಇದ್ದಾರೆ. ಅಂತೆಯೇ ಇದಕ್ಕೆ ಸೊಲ್ಯೂಷನ್ ಕೂಡ ಜಾಸ್ತಿ ಆಗಿದೆಯಾ? ಐವಿಎಫ್ ಅನ್ನೋದು ಈಗಿನ ದಿನಗಳಲ್ಲಿ ನಾವು ಬಹಳ ಕಾಮನ್ ಆಗಿ ಕೇಳುವಂತಹ ಟರ್ಮ್. ಸೊ ಐವಿಎಫ್ ಅನ್ನೋದು ಬಂಜೆತನಕ್ಕೆ ಅದನ್ನು ನೀಗಿಸೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂತ ನೀವು ಹೇಳೋದಾದ್ರೆ? ಆ್ಯಕ್ಚುಲಿ ತುಂಬ ಜನ ದಂಪತಿಗಳು ಮದುವೆ ಆಗಿ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿನ ಇಷ್ಟಪಡ್ತಾರೆ. ಬಟ್ 1 ಇಯರ್ ಮ್ಯಾರೇಜ್ ಆಗಿನೂ ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿರಲ್ಲ. ಸೊ ಆ ಥರ ಅವರು ನಮ್ಮ IVF ಸೆಂಟರ್ಸ್ಗೆ ಅಪ್ರೋಚ್ ಮಾಡ್ತಾರೆ. ನಮ್ಮಲ್ಲಿ ಎಷ್ಟು ಥರ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂದರೆ, ಈ ಥರ ಸಂತಾನಹೀನತೆ ಇರೋರಿಗೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋರಿಗೆ, PCOD ಸಮಸ್ಯೆ ಇರೋರಿಗೆ, ಗಂಡಸ್ರಲ್ಲಿ ಪ್ರಾಬ್ಲಮ್ಸ್ ಇರೋರಿಗೆ, ಸ್ಪರ್ಮ್ದು ಚಲನಶಕ್ತಿ ಇರಲ್ಲ, ಕೌಂಟ್ ಇರಲ್ಲ, ಆ ಥರದ್ದೆಲ್ಲ ತುಂಬ ಕಾರಣಗಳಿರುತ್ತೆ. ಸೊ ಅಂಥವ್ರಿಗೆ ಈ IVF ಸೆಂಟ್ರಲ್ಲಿ, ಫರ್ಟಿಲಿಟಿ ಸೆಂಟ್ರಲ್ಲಿ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರುತ್ತೆ. ಯಾರ್ಯಾರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಎಂಜಾಯ್ ಮಾಡೋಕ್ಕಾಗ್ತಿಲ್ವೋ ಅವ್ರು ಡಾಕ್ಟರ್ಸ್ನ ಮೀಟ್ ಮಾಡಿದಾಗ ಅವ್ರ ಪ್ರಾಬ್ಲಮ್ ಏನಿದೆ ಅಂತ ಸಿಂಪಲ್ಲಾಗಿ ನಾವು ಕಂಡಿಡಿದು ಅವ್ರಿಗೆ ಟ್ರೀಟ್ಮೆಂಟ್ನ ನಾವು ಟೇಲರ್ ಮೇಡ್ ಮಾಡ್ತೀವಿ. ಈಸಿಯಾಗಿ ಅವರು ಅವ್ರವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಜನ ಕಪಲ್ಸಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ. IVF ಸೆಂಟರ್ಸ್ಗೆ ಹೋಗ್ಬಿಟ್ರೆ ನಾನು ತುಂಬ ದುಡ್ಡು ವೆಚ್ಚ ಮಾಡಬೇಕು, ತುಂಬ ಟೈಮ್ ಆಗುತ್ತೆ, ನಾವು ಮನೆ ಮಠ ಮಾರ್ಕೋಬೇಕು ಅಂತಾರೆಲ್ಲ ತುಂಬ ಅಪನಂಬಿಕೆಗಳಿದೆ. ಬಟ್ ನಾನು ಇಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎಲ್ಲರಿಗೂ IVF ಬೇಕಾಗಲ್ಲ. ಸಿಂಪಲ್ ಸೊಲ್ಯೂಷನ್ಸು, ಸಿಂಪಲ್ ದುಡ್ಡು ಖರ್ಚಲ್ಲೇ ಅವ್ರ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಅದ್ರ ಬಗ್ಗೆ ಹೆದರಿಕೆ ಬೇಡ. ಆದಷ್ಟು ಅವ್ರಿಗೆ ಪ್ರೆಗ್ನೆನ್ಸಿ ನ್ಯಾಚುರಲಾಗಿ ಆಗ್ತಿಲ್ಲ ಅಂದರೆ ಡಾಕ್ಟರ್ಸ್ನ ಬೇಗ ಅಪ್ರೋಚ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ನು ಈ IVF ಅಂದರೆ ಇದ್ರ ತಗೊಳ್ಳೋದಕ್ಕೆ ಯಾರಿಗೆಲ್ಲ ಇದು ಸೂಕ್ತವಾಗಿರುತ್ತೆ ಅಂತ? ಈಗ ಯಾವ ಏಜಲ್ಲಿ ಬೇಕಾದರೂ ಕೂಡ IVF ಮಾಡಿಸ್ಕೊಳ್ಬೋದಾ? ನೀವು ಹೇಳಿದ್ರಿ PCOD ಇತ್ಯಾದಿ ಸಮಸ್ಯೆಗಳಿರುತ್ತೆ ಅಂತ. ಸೊ ಎಲ್ರಿಗೂ ಕೂಡ IVF ವರ್ಕ್ ಆಗುತ್ತಾ ಡಾಕ್ಟರ್? ತುಂಬ ಜನ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಮ್ಯಾರೇಜ್ ಆದಾಗಲೇ ಡಾಕ್ಟರ್ಸ್ ಹತ್ರ ಬಂದ್ಬಿಟ್ಟು ಓವರ್ ಆ್ಯಂಕ್ಷಿಯಸ್ ಇರ್ತಾರೆ. ಬಂದ್ಬಿಟ್ಟು IVF ಮಾಡಿಬಿಡಿ ಅಂತ ಹೇಳ್ತಾರೆ. ಹಾಗೆಲ್ಲ ಸುಮ್ಮನೆ ಎಲ್ಲ IVF ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾರ್ಯಾರಿಗೆ ಇಂಡಿಕೇಶನ್ ಇದೆಯೋ ಅವ್ರಿಗೆ ಮಾತ್ರ IVF ಬೇಕು. ಸಿಂಪಲಾಗಿ ಸ್ಮಾಲ್ ಸೊಲ್ಯೂಷನ್ಸಲ್ಲೇ ಹೋಗೋರಿಗೆ ನಾವು IVF ಮಾಡೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಗರ್ಭನಾಳ ಅಂತಿರುತ್ತೆ, ಫೆಲೋಪಿಯನ್ ಟ್ಯೂಬ್ಸ್ ಅಂತ ಲೇಡೀಸ್ಗೆ. ಆ ಗರ್ಭನಾಳ ಏನಾರ ತುಂಬ ಇನ್ಫೆಕ್ಷನ್ ಆಗಿ ಬ್ಲಾಕ್ ಆಗೋಗಿದ್ರೆ ಅಂಥವ್ರಿಗೆ IVF ಇಂದ ತುಂಬ ಚೆನ್ನಾಗಿ ಅವ್ರಿಗೆ ಮಗು ಆಗುತ್ತೆ. ಮತ್ತು ಗಂಡಸರಲ್ಲಿ ನಾವು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ, ವೀರ್ಯಾಣು ಪರೀಕ್ಷೆ, ಅದರಲ್ಲಿ ಕೌಂಟು ಮತ್ತು ಮೊಟಿಲಿಟಿ ತುಂಬ ಕಮ್ಮಿ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ. ಅಂಥವ್ರಿಗೆ IVF ಮೂಲಕ ತುಂಬ ಚೆನ್ನಾಗಿ ಬೇಬಿ ಆಗಿಬಿಡುತ್ತೆ. ಆಮೇಲೆ ಸುಮಾರು ಜನ ಹೆಂಗಸರು ನೋಡಿರ್ಬೋದು, 1 ಬೇಬಿ ಆಗಿದ ತಕ್ಷಣ ಒಬ್ಬರು ಟ್ಯೂಬೆಕ್ಟಮಿ ಮಾಡಿಸ್ಕೊಂಡ್ಬಿಡ್ತಾರಲ್ಲ, ಇನ್ನು ಮಗು ಬೇಡ ಅಂತ. ಆಮೇಲೆ ಮಗುಗೇನೋ ಕಾಯಿಲೆ ಪ್ರಾಬ್ಲಮ್ ಆಗಿಬಿಟ್ಟು ಹೋಗ್ಬಿಟ್ಟಿರುತ್ತೆ. ಆ ಟ್ಯೂಬೆಕ್ಟಮಿ ಆದವ್ರಿಗೆ ಈ IVF ವರದಾನ. ಆ ಥರ ಒಂದು ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇದೆ IVFಗೆ. ಬರೋರಿಗೆಲ್ಲ IVF ಮಾಡಲ್ಲ. ಸಿಂಪಲ್ ಟ್ರೀಟ್ಮೆಂಟ್ಸ್ ಅಂತಂದರೆ ಓವ್ಯುಲೇಷನ್ ಟೈಮಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಕ್ಕೆ ನಾವು ಟೈಮ್ಡ್ ಇಂಟರ್ ಕೋರ್ಸ್ ಅಂತೀವಿ. ಅದರಲ್ಲೇ ಸುಮಾರು ಜನ ಕನ್ಸೀವ್ ಆಗಿಬಿಡ್ತಾರೆ. ನೀವು ಕೇಳಿರ್ಬೋದು IUI ಅಂತ, ತುಂಬ ಸಿಂಪಲ್ ಪ್ರೊಸೀಜರ್. ಅದರಲ್ಲಿ ಸುಮಾರು ಜನ ಕನ್ಸೀವ್ ಆಗ್ತಾರೆ. ಸುಮಾರು ಜನ ಲೇಡೀಸ್ಗೆ ಇವಾಗ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಅದರಲ್ಲೂ ಅವ್ರು ಪ್ರೆಗ್ನೆನ್ಸಿ ಆಗ್ತಿರಲ್ಲ. ಥೈರಾಯ್ಡ್ ಸಮಸ್ಯೆ ಸರಿ ಮಾಡಿದ ತಕ್ಷಣ ಕನ್ಸೀವ್ ಆಗಿಬಿಡ್ತಿರ್ತಾರೆ. ಸೊ ತುಂಬ ಚಿಕ್ಕ ಸಮಸ್ಯೆಗಳಿದ್ದು ಅವ್ರ ಪ್ರಾಬ್ಲಮ್ಸ್ ಆಗಿರುತ್ತೆ ಸಂತಾನಹೀನತೆಯಿಂದ.
ಸೊ ಇದನ್ನು ಸಾಲ್ವ್ ಮಾಡಿದ ತಕ್ಷಣ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ. ಸೊ ಎಲ್ರಿಗೂ IVF ಬೇಡ. ಒಂದು 100 ಜನರಲ್ಲಿ ಒಂದು 10ರಿಂದ 12 ಜನಕ್ಕೆ ಮಾತ್ರ IVF ಬೇಕು. ಓಕೆ ಡಾಕ್ಟರ್, ತುಂಬ ಜನ ಹೆಣ್ಮಕ್ಳು ಅಂದರೆ ಈ ಥರ ಸಂತಾನೋತ್ಪತ್ತಿ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಹತ್ರ ಹೋಗೋಕೆನೆ ಮುಜುಗರ ಪಟ್ಕೊಳ್ತಿರ್ತಾರೆ. ಅದು ಒಂದು ಸಮಸ್ಯೆ. ಆದರೆ ಇನ್ನೊಂದೇನಂದ್ರೆ ನೀವು ಹೇಳ್ದಂಗೆ ದುಡ್ಡು ಕಡಿಮೆ ಇರುವಂಥವ್ರು ಇರ್ತಾರೆ, ಎಲ್ಲ ಚಿಕಿತ್ಸೆಯನ್ನು ಅಫೋರ್ಡ್ ಮಾಡೋಕೆ ಆಗ್ತಿರೋದಿಲ್ಲ. ಸೊ ಅಂಥವರು ಕೂಡ IVF ಮೊರೆ ಹೋಗ್ಬೋದಾ? ಮತ್ತು ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಎಷ್ಟು ಟೈಮ್ ತಗೊಳುತ್ತೆ ಮತ್ತು ಯಾವೆಲ್ಲ ವಿಧಗಳಿರುತ್ತೆ ಅದರಲ್ಲಿ ಅಂತ? ನಾನು ನನ್ನ 25 ಇಯರ್ಸ್ ಸರ್ವಿಸಲ್ಲಿ ಎಷ್ಟೊಂದು ಜನ ಕಪಲ್ಸು ಬರ್ತಾರೆ. ಅವ್ರಿಗೆ ಏಜ್ ಕೂಡ ಜಾಸ್ತಿ ಆಗಿರುತ್ತೆ. ನಿಮಗೆ IVF ಮೂಲಕನೇ ಮಗು ಆಗಬೇಕು ಅಂತ ಕೂಡ ಹೇಳ್ತೀವಿ. ಬಟ್ ಅವ್ರ ಕಾಸ್ಟ್ ನೋಡಿದ ತಕ್ಷಣ ನಾವು ದುಡ್ಡು ಹೊಂದ್ಕೊಂಡು ಬರ್ತೀವಿ ಅಂತ ಹೋಗ್ಬಿಡ್ತಾರೆ. 3-4 ಇಯರ್ಸ್ ಆದಮೇಲೆ ಇವಾಗ ನಮಗೆ ದುಡ್ಡು ಆರಾಮಾಗಿ ಆಗಿದೆ ಬಂದಿದ್ದೀವಿ ಅಂತ ಬರ್ತಾರೆ. ಬಟ್ ಅಷ್ಟರಲ್ಲಿ ಒಳಗಡೆ ಗರ್ಭಕೋಶ ಪ್ರಾಬ್ಲಮ್ ಆಗಿರುತ್ತೆ, ಅಂಡಕೋಶ ವರ್ಕ್ ಮಾಡ್ತಿರಲ್ಲ, ಅಥವಾ ಹಸ್ಬೆಂಡಲ್ಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. IVF ಕೂಡ ಮಾಡಲಿಕ್ಕಾಗಲ್ಲ ಅವ್ರಿಗೆ. ಸೊ ಅವರು ಆ ಮಗುವಿಂದು ಒಂದು ನಗು ಇರುತ್ತಲ್ಲ, ಅದನ್ನು ದುಡ್ಡು ಕಂಪೇರ್ ಮಾಡಬಾರ್ದು. ಫಾರ್ ಎಕ್ಸಾಂಪಲು ಮಗು ಆಗ್ಲಿಕ್ಕೆ ಮುಂಚೆ ಅವ್ರ ಜೀವನ ಹೇಗಿರುತ್ತೆ, ಮಗು ಆದಮೇಲೆ ಹೇಗಿರುತ್ತೆ ಆ ಜೀವನ, ಅದು ಕಂಪೇರೇ ಮಾಡೋಕ್ಕಾಗಲ್ಲ. ಸೊ ಅದನ್ನು ದುಡ್ಡಿಗೆ ತುಲನೆ ಮಾಡಬಾರ್ದು ಅವರು. ಆದಷ್ಟು ಬೇಗ ಡಾಕ್ಟರ್ಸ್ ಹೇಳಿದ ಪ್ರೊಸೀಜರ್ಸ್ ಮಾಡಿಸ್ಕೊಂಡು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಮೊನ್ನೆ ಕೂಡ ಒಂದು ಕಪಲ್ನ ನೋಡಿದೆ. ಲೇಡಿಗೆ 40 ಇಯರ್ಸು, ಹಸ್ಬೆಂಡಿಗೆ 50. ಸೊ ಅದು ಆಲ್ರೆಡಿ ಏಜ್ ಕ್ರಾಸ್ ಆಗೋಗಿದೆ. ಇನ್ನೂ ಅವ್ರು ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ ಸಮಾಲೋಚನೆ ಮಾಡ್ತಾನೇ ಇದ್ದಾರೆ, ನಂಬಿಕೆ ಇಲ್ಲ. ಸೊ ಅಂಥವ್ರಿಗೆ ನಾವು IVF ಮಾಡಿದ್ರೂ ಸಕ್ಸಸ್ ಆಗಲ್ಲ. ಸೊ ಆದಷ್ಟು ಡಾಕ್ಟ್ರನ್ನ ನಂಬಿ ಆ ಪ್ರೊಸೀಜರ್ ಬೇಗ ಮುಗಿಸ್ಕೊಂಡ್ರೆ, ಆ ಏಜ್ ಗ್ರೂಪ್ ಒಳಗಡೆ ಇದ್ದರೆ ತುಂಬ ಬೇಗ ಸಕ್ಸಸ್ ಆಗುತ್ತೆ. ಡಾಕ್ಟರ್, ಇನ್ನು ಈ IVF ದುಬಾರಿ ಆಗೋದಕ್ಕೆ ಕಾರಣ ಏನು ಡಾಕ್ಟರ್? ಅಂದರೆ ಅದು ಇದರ ರಿಸಲ್ಟ್ ಮೇಲೂ ಪರಿಣಾಮ ಬೀರುತ್ತಾ? ಯಾಕಂದರೆ ತುಂಬ ಜನ ದುಡ್ಡಿರೋರು ಕೂಡ ಲೈಕ್ ಗೋ ಫಾರ್ ಇಟ್, ಎಷ್ಟು ಬೇಕಾದರೂ ಖರ್ಚಾಗಲಿ ನಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಬೇಕು ಅನ್ನೋರು ಇರ್ತಾರೆ. ಸೊ ಅಂದರೆ ಅದರ ರಿಸಲ್ಟ್ಸ್ಗೂ ಮತ್ತು ವೇ ಆಫ್ ದ ಟ್ರೀಟ್ಮೆಂಟ್ಗೂ ಏನಾದರೂ ಇರುತ್ತಾ ಡಾಕ್ಟರ್ ಕನೆಕ್ಷನ್? ಆ್ಯಕ್ಚುಲಿ ಮುಂಚೆ ಎಲ್ಲ ನಿಮಗೆ ಮಗು ಆಗಲಿಲ್ಲ ಅಂದರೆ ಎಂಟೈರ್ ಲೈಫ್ ಆ ಪಟ್ಟ ಹೊತ್ಕೊಂಡು ಇದ್ಬಿಡೋರು ಅಥವಾ ಅಡಾಪ್ಟ್ ಮಾಡ್ಕೊಳ್ಳೋರು. ಆಮೇಲೆ ಟೆಕ್ನಾಲಜಿ ಸೈನ್ಸ್ ಎಷ್ಟು ಡೆವಲಪ್ ಆಯಿತು ಅಂತಂದರೆ ಈಗ ಯಾರಿಗೆ ಬೇಕಾದ್ರೂ ಮಗು ಮಾಡ್ಬೋದು ನಾವು. ಅದು ಏನಕ್ಕೆ ದುಬಾರಿ ಆಗಿದೆ ಅಂದರೆ ತುಂಬ ಹೈಟೆಕ್ ನಾವು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತೀವಿ, ತುಂಬ ಒಳ್ಳೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಎಕ್ಸ್ಪರ್ಟ್ ಡಾಕ್ಟರ್ಸ್ ಎಂಬ್ರಿಯಾಲಜಿಸ್ಟ್ ಇರ್ತಾರೆ, ಮತ್ತು ತುಂಬ ಬೆಸ್ಟ್ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಅದರಿಂದ ಒಳ್ಳೆ ಭ್ರೂಣ ಪ್ರೊಡ್ಯೂಸ್ ಆಗುತ್ತೆ, ಮತ್ತು ಭ್ರೂಣ ಹೋಗ್ಬಿಟ್ಟು ಗರ್ಭಕೋಶದಲ್ಲಿ ಅಂಟ್ಕೋಬೇಕು. ಸೊ ಎಂಟೈರ್ ಇದು ನಿಮಗೆ ಏನು ಹೇಳೋದು, ಮೈಕ್ರೋಸ್ಕೋಪಿಕ್ ಅಂತ ಹೇಳ್ತೀವಲ್ಲ, ಕಣ್ಣಿಗೆ ಕಾಣದೇ ಇರೋ ಎಗ್ಗು, ಕಣ್ಣಿಗೆ ಕಾಣದೇ ಇರೋ ಸ್ಪರ್ಮು, ಅದ್ರ ಜೊತೆ ನಾವು ಕೆಲಸ ಮಾಡೋದ್ರಿಂದ ಆ ನುರಿತ ಇನ್ಸ್ಟ್ರುಮೆಂಟೇಷನು, ನುರಿತ ಒಂಥರ ಸ್ಕಿಲ್ಸ್ ಬೇಕಲ್ವಾ, ಅದರಿಂದ ಅವ್ರಿಗೆ ಕಾಸ್ಟ್ಲಿ ಅನಿಸುತ್ತೆ. ಬಟ್ ವೆನ್ ಯು ಕಂಪೇರ್ ಇಟ್ ಟು ಎ ಬೇಬಿ, ಸೊ ಈ ಕಾಸ್ಟ್ ಏನೂ ಇಲ್ಲ ಅಂತ ನಾನು ಹೇಳೋದು. ಕರೆಕ್ಟ್ ಡಾಕ್ಟರ್, ಇನ್ನು ಈ IVFಗೆ ಹಣಕಾಸಿನ ಸಮಸ್ಯೆ ಅಲ್ಲದೆ ಇನ್ನು ಯಾವೆಲ್ಲ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ? ಟೈಮ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅಥವಾ ಹೆಲ್ತ್ ಆಗಿರ್ಬೋದು, ಯಾವೆಲ್ಲ ರೀತಿ ಇದ್ದರೆ ಅಂದರೆ ಕರೆಕ್ಟಾಗಿದ್ದರೆ IVF ವರ್ಕ್ ಆಗುತ್ತೆ? ಯಾವ ಥರ ಜೀವನ ಶೈಲಿ ಇರಬೇಕು ಡಾಕ್ಟರ್? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಆ್ಯಕ್ಚುಲಿ ಬರೀ ನನಗೆ ಡಾಕ್ಟರ್ ಹತ್ರ ಹೋಗ್ತೀನಿ, ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ, IVF ಮಾಡಿಸ್ಕೋತೀನಿ ಅನ್ನೋದಲ್ಲ ಇದು. ಲೈಫ್ ಸ್ಟೈಲ್ ಕೂಡ ತುಂಬ ಇಂಪಾರ್ಟೆಂಟು. ಫಿಸಿಕಲಾಗಿ ತುಂಬ ಸ್ಟ್ರಾಂಗ್ ಇರಬೇಕು, ಆಮೇಲೆ ಡಾಕ್ಟರ್ಸ್ ಹೇಳೋದ್ರ ಮೇಲೆ ಒಂದು ಟ್ರಸ್ಟ್ ಇರಬೇಕು, ಆಮೇಲೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಸೊ ಅವರೇ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡು ಪಾಪ ಸ್ಕ್ಯಾನ್ ಮಾಡಿಕೊಂಡು ಒಬ್ಬರೇ ಬರ್ತಾರೆ, ಒಬ್ಬರೇ ಹೋಗ್ತಾರೆ. ಅವ್ರಿಗೊಂಥರ ಫ್ಯಾಮಿಲಿ ಬಾಂಡಿಂಗೇ ಇರಲ್ಲ. ಸುಮಾರು ಜನ ನೋಡಿದ್ದೀನಿ. ಅದೇ ಹಸ್ಬೆಂಡ್ ಜೊತೆ ಬಂದು ನೀಟಾಗಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಮಾರಲ್ ಸಪೋರ್ಟ್ ಇತ್ತು ಅಂತಂದರೆ ತುಂಬ ಚೆನ್ನಾಗಿ IVF ಸಕ್ಸಸ್ ಕೂಡ ಆಗುತ್ತೆ ಅವ್ರಿಗೆ. ಟೈಮ್ಗೆ ಆಹಾರ ತೊಗೊಳ್ಳೋದು, ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳೋದು, ಮೆಂಟಲಿ ತುಂಬ ಕಾಮಾಗಿರೋದು, ಆ್ಯಂಕ್ಷಿಯಸ್ ಪಟ್ಕೊಳ್ದಿರೋದು, ಡಿಪ್ರೆಷನ್ಗೆ ಒಳಗಾಗದೇ ಇರೋದು, ಎಮೋಷ್ನಲಿ ಸ್ಟ್ರಾಂಗ್ ಇರೋದು, ಇದೆಲ್ಲ ಫ್ಯಾಕ್ಟರ್ಸು ತುಂಬ ಇಂಪಾರ್ಟೆಂಟು. ಮತ್ತು ಇವಾಗ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ, ರಾತ್ರಿ ವರ್ಕ್ ಮಾಡ್ತಾರೆ, ಬೆಳಗ್ಗೆ ಮಲ್ಕೊಳ್ತಾರೆ, ಎಲ್ಲ ಸ್ಲೀಪ್ ಪ್ಯಾಟರ್ನೇ ಚೇಂಜ್ ಆಗೋಗಿರುತ್ತೆ. ಸೊ ಕರೆಕ್ಟಾಗಿ ಟೈಮಿಗೆ ನಿದ್ದೆ ಮಾಡೋದು, ರೆಸ್ಟ್ ತೊಗೊಳ್ಳೋದು, ಆಮೇಲೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಯೋಗ ಆಗಿರ್ಬೋದು, ಇದೆಲ್ಲ ತುಂಬ ಆ್ಯಡ್ ಮಾಡುತ್ತೆ ಸಕ್ಸಸ್ ರೇಟ್ಸ್ಗೆ. ಬರೀ ಡಾಕ್ಟ್ರು ಪ್ರೊಸೀಜರ್ ಮಾಡ್ತಾರೆ, ಒಳಗಡೆ ಭ್ರೂಣ ಹಾಕ್ತಾರೆ, ನಮ್ಗೆ ಸಕ್ಸಸ್ ಆಗೋಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಹೊಲಿಸ್ಟಿಕ್ ಆಗಿ ಪರಿಪೂರ್ಣವಾಗಿ ನಾವೆಲ್ಲನೂ ಕಂಬೈನ್ ಮಾಡ್ತೀವಲ್ಲ, ಆವಾಗ ತುಂಬ ಚೆನ್ನಾಗಿ ನಮ್ಗೆ ಸಕ್ಸಸ್ ರೇಟ್ಸ್ ಬಂದಿದೆ, ನೋಡಿದ್ದೀನಿ ನಾನು.
ಡಾಕ್ಟರ್, ಇನ್ನು ಈ IVF ಯಾವಾಗ ಮಾಡಿಸ್ಕೊಂಡ್ರೆ ಸೂಕ್ತ, ಏಜ್ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಮತ್ತೆ ಡಾಕ್ಟರ್, ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ, ಈಗ IVFಗೆ ಯಾವೆಲ್ಲ ರೀತಿ ಈಗ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ಸೊ ಯಾವ ರೀತಿ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಆಗಿದೆ ಇದರಿಂದ. ಈಗ ಸುಮಾರು ಜನ ಬೇರೆಯವರೆಲ್ಲ 30-40 ಪ್ರೆಗ್ನೆನ್ಸಿ ಲೇಟಾಗಿ ಪ್ಲಾನ್ ಮಾಡ್ತಾರೆ. ಸುಮಾರು ಜನಕ್ಕೆ ಕರಿಯರ್ ಮತ್ತೊಂದೆಲ್ಲ ಜವಾಬ್ದಾರಿಗಳು ಇರುತ್ತೆ. ಸೊ ಒಬ್ರನ್ನ ನೋಡಿ ಇನ್ನೊಬ್ರು ಕೂಡ ಸೊ ಅವ್ರಿಗಾಗಿದೆ ಅನ್ನುವಂಥ ಒಂದು ಭಾವನೆ ಕೂಡ ಇರುತ್ತೆ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ? ಆ ಥರ ಲೇಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರು ಕೂಡ IVF ಹೆಲ್ಪ್ ಮಾಡುತ್ತಾ ಅದಕ್ಕೆ? ಆ್ಯಕ್ಚುಲಿ ಲೇಡೀಸ್ ಎಲ್ಲ ತುಂಬ ಜನ ಮ್ಯಾರೇಜ್ ಪೋಸ್ಟ್ಪೋನ್ ಮಾಡೋದು, ಮಗು ಆಗೋದನ್ನು ಪೋಸ್ಟ್ಪೋನ್ ಮಾಡೋದು ತುಂಬ ಸರ್ವೇ ಸಾಮಾನ್ಯ ಆಗೋಗಿದೆ ಇವಾಗ. ಆಮೇಲೆ ಇವಾಗ ತುಂಬ 40-42 ಆ ಥರದಲ್ಲಿ ಮ್ಯಾರೇಜ್ ಪ್ಲ್ಯಾನ್ ಮಾಡ್ತಿರ್ತಾರೆ. ಬಟ್ ಲೇಡಿದು ಒಂದು ರೀಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಿರುತ್ತೆ, ಗೋಲ್ಡನ್ ಏಜ್ 25ಇಂದ 35, ಅಷ್ಟರಲ್ಲಿ ಮುಗಿಸ್ಕೊಂಡ್ರೆ ತುಂಬ ಸೂಕ್ತ. ಯಾರು 35 ಕ್ರಾಸ್ ಮಾಡ್ತಿರ್ತಾರೋ ಅವ್ರು ಆದಷ್ಟು ಬೇಗ ಒಂದು ಡಿಸಿಷನ್ ತೊಗೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಫ್ಯಾಮಿಲಿ ಮುಗಿಸ್ತೀನಿ, ನೆಕ್ಸ್ಟು ನನ್ನ ಕೆರಿಯರ್ಗೆ ಫೋಕಸ್ ಮಾಡ್ತೀನಿ ಅನ್ನೋದು ಅವ್ರು ಡಿವೈಡ್ ಮಾಡಿಕೊಂಡ್ರೆ ತುಂಬ ಉತ್ತಮ. ಯಾಕಂದರೆ 40 ಅಷ್ಟೊತ್ತಿಗೆ ಅಂಡಕೋಶ ವರ್ಕ್ ಮಾಡೋದು ಫುಲ್ ಕಮ್ಮಿ ಆಗೋಗಿರುತ್ತೆ. ಸೊ ಕಂಪ್ಲೀಟಾಗಿ ಎಗ್ ಕೌಂಟ್ ಎಲ್ಲ ಕಮ್ಮಿ ಆಗೋಗುತ್ತೆ. ಆವಾಗ ಅವ್ರು ಬಂದಾಗ ಸಕ್ಸಸ್ ರೇಟ್ ಕಮ್ಮಿ, ಅಬಾರ್ಷನ್ ರೇಟ್ ಜಾಸ್ತಿ. ಸೊ ಮಕ್ಕಳಲ್ಲಿ ಸ್ವಲ್ಪ ಅಂಗವಿಕಲತೆ ಬರೋದು, ಕಂಜನೈಟಲ್ ಅನಾಮಲೀಸ್ ಬರೋದು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಏಜ್ ಆಗ್ತಾ. ಸೊ ಅಬಾರ್ಷನ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಕಪಲ್ಗಳು 35 ಇನ್ನೂ ದಾಟಿಲ್ಲ ಅಂದಾಗಲೇ ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ನೀವು ಹೇಳ್ದಂಗೆ. ಆಮೇಲೆ ಇವಾಗ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಬೇರೆ ಸೆಂಟರ್ಸ್ ಎಲ್ಲ IVF ಮಲ್ಟಿಪಲ್ ಆಗ್ಬಿಟ್ಟು ಫೇಲ್ ಆದವರೆಲ್ಲ ಬರ್ತಾರೆ ನಮ್ಮಲ್ಲಿ. ಅವ್ರಿಗೆ ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ನಾವು ಮಾಡ್ತೀವಿ. ಸೊ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಸ್ಪರ್ಮಲ್ ಪ್ರಾಬ್ಲಮ್ ಇದೆಯಾ, ಎಗ್ಗಲ್ ಪ್ರಾಬ್ಲಮ್ ಇದೆಯಾ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಭ್ರೂಣ ಯಾವ ಟೈಮಲ್ಲಿ ಹಾಕಿದ್ರೆ ಇವ್ರಿಗೆ ಕಚ್ಕೊಳ್ಳುತ್ತೆ ಅಂತ ಕೂಡ ಟೆಸ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ಇವ್ರಿಗೆ ಸ್ಪರ್ಮ್ ಸೆಲ್ ಪ್ರಾಬ್ಲಮ್ ಇದ್ದರೆ ಟೆಸ್ಟಿಕ್ಯುಲರ್ ಆಸ್ಪಿರೇಷನ್ ಮಾಡ್ಬೋದು. ಸೊ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಜನರಿಗೆ ಈ ಮಾಹಿತಿ ತಲುಪಿ ಅವ್ರು ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಂಡು ಆದಷ್ಟು ಬೇಗ ಡಾಕ್ಟರ್ಸ್ ಹತ್ರ ಬರಬೇಕು. ಕರೆಕ್ಟ್ ಡಾಕ್ಟರ್. ಈಗ ಸ್ಪರ್ಮ್ ಕೌಂಟಿಂದ ಹಿಡಿದು ಫರ್ಟಿಲಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಕೂಡ ಟೆಸ್ಟ್ ಮಾಡುವಂತಹ ತಂತ್ರಜ್ಞಾನ ಬಂದಿದೆ. ಅದು ನಿಮ್ಮ ಗರ್ಭಗುಡಿ IVF ಸೆಂಟರಲ್ಲೂ ಅದಕ್ಕೆಲ್ಲ ಸುಮಾರು ಅವಕಾಶಗಳಿದೆ ಅಂತ ನಾವು ಕೇಳ್ಪಟ್ವಿ. ಸೊ ಹಾಗಾಗಿ ಡಾಕ್ಟರ್, ಅಂದ್ರೆ ಇದ್ರ ಬಗ್ಗೆ ಪ್ರಾಬ್ಲಮ್ ಏನಂದ್ರೆ, ಸೊಲ್ಯೂಷನ್ ಅಷ್ಟೇ ಇರುತ್ತೆ ಅದಕ್ಕೆ, ಅದು ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಲಿಟಲ್ ಸೊಲ್ಯೂಷನ್ ಇಟ್ ದ ರೈಟ್ ಟೈಮ್ ಅದು ರಿಕ್ವೈರ್ಡ್ ಆಗಿರುತ್ತೆ. ಸೊ ಅಂಥದ್ದೇನಂದರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅದರ ಮಾಹಿತಿ. ಸೊ ಇದನ್ನು ಹೆಚ್ಚು ಜನರಿಗೆ ತಲುಪೋದಕ್ಕೆ ಯಾವುದಾದ್ರೂ ಮಾರ್ಗ ಇದೆಯಾ ಡಾಕ್ಟರ್? ಆ್ಯಕ್ಚುಲಿ ಇದು TV ಪ್ರೋಗ್ರಾಮ್ಸಲ್ಲಿ ತುಂಬ ಜನಕ್ಕೆ ಈ ಮಾಹಿತಿ ತಲುಪತ್ತೆ. ನ್ಯೂಸ್ ಪೇಪರ್ಸಲ್ಲೂ ಅಷ್ಟೇ ತುಂಬ ಜನಕ್ಕೆ ಆರ್ಟಿಕಲ್ಸ್ ಬರೆದ್ರೆ ತಲುಪತ್ತೆ, ಮ್ಯಾಗ್ಝೀನ್ಸಲ್ಲಿ. ಆಮೇಲೆ ನಾವು ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ ಸುಮಾರು ಕಡೆ. ಸೊ ನಾವೇ ಹೋಗ್ಬಿಟ್ಟು ಇದ್ರ ಮಾಹಿತಿನ ಕೊಡ್ತೀವಿ, ಫ್ರೀ ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ, ಮೆಡಿಸಿನ್ಸ್ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಎಷ್ಟು ಕಡೆ ಫ್ರೀ ಕ್ಯಾಂಪ್ಸ್ ಮಾಡಿದಾಗ ತುಂಬ ಜನ ಬಂದು ಇದ್ರ ಸರ್ವಿಸಸ್ ತೊಗೊಂಡಿದ್ದಾರೆ. ಅದರಲ್ಲಿ ಕೂಡ ಈ ಮಾಹಿತಿನ ಕಂಪ್ಲೀಟಾಗಿ ನಾವು ತಲುಪಿಸ್ಬೋದು. ಓಕೆ, ಎಸ್ ಡಾಕ್ಟರ್, ಈಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. IVF ಚಿಕಿತ್ಸೆಯನ್ನು ಈಗಾಗಲೇ ಪಡೆದುಕೊಂಡು ಸಕ್ಸಸ್ ಕಂಡಿರುವಂತಹ ಕಾಲರ್ ಒಬ್ಬರು ಕಾವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಕಾವ್ಯ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಮಾ, ನಿಮ್ಮ ಪರಿಚಯವನ್ನ ಹೇಳ್ಕೊಡಿ. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? ಮತ್ತೆ IVF ಚಿಕಿತ್ಸೆ ನೀವು ಯಾವಾಗ ಪಡೆದುಕೊಂಡ್ರಿ? ಓಕೆ, ನಾನು ಮದುವೆ ಆಗಿ ಲೇಟ್ ಮ್ಯಾರೇಜ್ ಮ್ಯಾಮ್. ಆಕ್ಚುಲಿ ನಾವು ತುಂಬಾ ಟ್ರೈ ಮಾಡಿದ್ವಿ ಮೊದಲೆಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಒಬ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಗರ್ಭಗುಡಿ IVF ಸೆಂಟರ್. ಸೊ ನಾವಲ್ಲಿ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಚೆನ್ನಾಗಿದೆ ಆಯ್ತು. ಸೊ ಹಂಗಾಗಿ ಅಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ವಿ. ಒಳ್ಳೆ ಫೆಸಿಲಿಟಿ ಇದೆ ಮೇಡಮ್. ನಮ್ಗೆ ಇವಾಗ ಸಕ್ಸಸ್ ಕೂಡ ಆಗಿದೆ. ಓಕೆ ಓಕೆ, ನಿಮ್ಮ ಏಜ್ ಎಷ್ಟು ಅಂತ ತಿಳ್ಕೊಳ್ಬೋದಾ ಕಾವ್ಯ ಅವರೇ? ಮ್ಯಾಮ್ 43 ಮ್ಯಾಮ್. ನಾನು 40ಗೆ ಹೋಗಿದ್ದೆ ನಾನಲ್ಲಿ. ಅದು ಏಜ್ ಫ್ಯಾಕ್ಟರ್ ಪ್ರಾಬ್ಲಮ್ ಇರೋದ್ರಿಂದ ಆಗುತ್ತೋ ಇಲ್ಲ ಅನ್ನೋ ಸ್ವಲ್ಪ ಭಯನೂ ಇತ್ತು. ಆದ್ರೆ ಚೆನ್ನಾಗಿ ಮೇಡಮ್ ಡಾಕ್ಟರ್ ಎಲ್ಲ ನಂಗೆ ಚೆನ್ನಾಗಿ ಸಜೆಸ್ಟ್ ಮಾಡಿದ್ರು, ಚೆನ್ನಾಗಿ ಇದು ಮಾಡಿದ್ರು. ಒಳ್ಳೆ ನಂಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಆಕ್ಚುಲಿ. ಸೊ ಅಲ್ಲಿ ಹೋದ್ಮೇಲೆ ನಂಗೆ ಒಂದು ಕಾನ್ಫಿಡೆನ್ಸ್ ಕೂಡ ಬಂತು, ನಾವು ಸಕ್ಸಸ್ ಕೂಡ ಆಗಿದ್ವಿ. ಎಸ್, ದಟ್ಸ್ ವೆರಿ ನೈಸ್ ಕಾವ್ಯ ಅವರೇ. ಡಾಕ್ಟರ್ ಆಶಾ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡ್ಬೋದು ನೀವು. ನಮಸ್ತೆ ಕಾವ್ಯ. ನಮಸ್ತೆ, ಹೇಗಿದ್ದೀರಾ? ಮ್ಯಾಮ್ ಚೆನ್ನಾಗಿದ್ದೀನಿ ಮೇಡಮ್. ಎಷ್ಟು ವರ್ಷ ಈಗ ಮಕ್ಕಳಿಗೆ? ಮೇಡಮ್ 5 months ಮ್ಯಾಮ್. ಓಕೆ, ಟ್ವಿನ್ಸ್ ಅಲ್ಲ? ಹಾ ಮ್ಯಾಮ್, ಟ್ವಿನ್ಸ್. ಓ ಸೂಪರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾನು 2 year ಇಂದ ನಾನು ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಮೇಡಮ್. ಚೆನ್ನಾಗಿ ನನಗೆ ಸೌತ್ ಸರ್ಕಲ್
ಇದೆಯಲ್ಲ, ಆ ಸೆಂಟ್ರಲ್ಲಿ ನಾನು. ಹೇಗಿದೆ ಲೈಫ್ ಈಗ ಕಾವ್ಯ ಆಫ್ಟರ್ ದ ಬೇಬೀಸ್? ಮ್ಯಾಮ್ ಚೆನ್ನಾಗಿದೆ ಮ್ಯಾಮ್. 1.9 1.8 ಇತ್ತು ಮೇಡಮ್. ಇವಾಗೆಲ್ಲ ಗ್ರೋತ್ ಎಲ್ಲ ಚೆನ್ನಾಗಿದೆ. ಆಮೇಲೆ ಯಾವ್ದೇನು ತೊಂದರೆ ಇಲ್ಲ, ಎಲ್ಲ ಚೆನ್ನಾಗಿದೆ ಮ್ಯಾಮ್. ನನ್ಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು. ಸೊ ಹಂಗಾಗಿ ವೆರಿ ಹ್ಯಾಪಿ. ನಿಮ್ ಜೊತೆ ಮಾತಾಡಿ ಇನ್ನೂ ಖುಷಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಕಾವ್ಯ ಅವರೇ ಕರೆ ಮಾಡಿದ್ದಕ್ಕೆ. ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ. ಎಸ್ ಡಾಕ್ಟರ್, ಈ ಥರ ಸಕ್ಸಸ್ ರೇಟನ್ನು ನೋಡೋದು ತುಂಬಾ ಖುಷಿ ಆಗುತ್ತೆ. ಅಂತೆಯೇ ನಿಮ್ಮ ಗರ್ಭಗುಡಿ IVF ಸೆಂಟರ್ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಸೊ ಈವರೆಗೂ ಗರ್ಭಗುಡಿ IVF ಸೆಂಟರಲ್ಲಿ ಎಷ್ಟು ಜನ ಚಿಕಿತ್ಸೆ ಪಡೆದಿದ್ದಾರೆ ಮತ್ತು ಯಾವೆಲ್ಲ ರೀತಿ ಸಮಸ್ಯೆಗಳಿಗೆ ಇಲ್ಲಿ ಸೊಲ್ಯೂಷನ್ಸ್ ಇದೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಮೋರ್ ದೆನ್ 50,000 ಕಪಲ್ಸ್ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ತೊಗೊಂಡಿದ್ದಾರೆ. ಅದರಲ್ಲಿ ಗರ್ಭಗುಡಿ ತುಂಬ ಫೇಮಸ್ ಏನಕ್ಕೆ ಅಂತಂದರೆ, ಬೇರೆ ಸೆಂಟರ್ಸಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮಲ್ಟಿಪಲ್ IUI ಫೇಲ್ ಆಗಿ ಮಲ್ಟಿಪಲ್ IVF ಫೇಲ್ ಆಗಿ ತುಂಬ ನೊಂದ್ಬಿಟ್ಟಿರ್ತಾರೆ. ಅಂಥ ಕಪಲ್ಸು ನಮ್ಮಲ್ಲಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಅದನ್ನು ನಾವು ಅನಲೈಸ್ ಮಾಡ್ತೀವಿ. ಅವ್ರದ್ದು ಎಂಟೈರ್ ಫೈಲು ಎಲ್ಲಿದೆ ಈ ಮಿಸ್ಸಿಂಗ್ ಲಿಂಕ್ ಅಂತ ನಾವು ತುಂಬ ಚೆನ್ನಾಗಿ ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಸ್ಪೆಸಿಫಿಕ್ ಟೆಸ್ಟು ಹೈಯೆಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸಿ ನೆಕ್ಸ್ಟ್ ಇವ್ರಿಗೆ ಏನು ಮಾಡಿದ್ರೆ ಇವ್ರಿಗೆ ಸಕ್ಸಸ್ ಆಗುತ್ತೆ ಅಂತ ಕಂಪ್ಲೀಟಾಗಿ ನಾವು ಅನಲೈಸ್ ಮಾಡ್ತೀವಿ. ಅದರಲ್ಲಿ ಗರ್ಭಗುಡಿ ತುಂಬ ಫೇಮಸ್ಸು. ಆಮೇಲೆ ಇವ್ರಿಗೆ ಸಕ್ಸಸ್ ಆಗಿದ ತಕ್ಷಣ ನಮ್ಮದು ಎಂಟೈರ್ ಗರ್ಭಗುಡಿ ಟೀಮ್ ಸೆಲೆಬ್ರೇಟ್ ಮಾಡುತ್ತೆ. ಅದು ನಮ್ಮದು ಸ್ಪೆಷಾಲಿಟಿ ಗರ್ಭಗುಡಿದು. ಆಮೇಲೆ ನಮ್ಮ ಟ್ಯಾಗ್ ಲೈನ್ ಕೂಡ ನಿಮ್ಮ ನಂಬಿಕೆ ನಮ್ಮ ಪರಿಶ್ರಮ ಅವನ ಅನುಗ್ರಹ. ಸೊ ಯೋರ್ ಬಿಲೀಫ್ ಆರ್ ಎಫರ್ಟ್ಸ್ ಹಿಸ್ ಗ್ರೇಸ್. ಸೊ ಮೂರು ಸೇರ್ಕೊಂಡಾಗ್ಲೇ ಈ ಥರ ಒಂದು ಸಕ್ಸಸ್ ಬರೋದು ಅಂತ ನಮ್ಮ ನಂಬಿಕೆ. ಸೊ ಇದರಲ್ಲಿ ಗರ್ಭಗುಡಿ ತುಂಬ ಸ್ಪೆಷಲ್. ಎಸ್, ವೆರಿ ಮೀನಿಂಗ್ಫುಲ್ ಟ್ಯಾಗ್ ಲೈನ್ ಮೇಡಮ್. ಅಂತೆಯೇ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ವೈಷ್ಣವಿ ಅಂತ. ನಮಸ್ತೆ ವೈಷ್ಣವಿ ಅವರೇ. ನಮಸ್ತೆ ಮೇಡಮ್. ನೀವು ಕೂಡ IVF ಟ್ರೀಟ್ಮೆಂಟ್ ಈಗಾಗಲೇ ಪಡೆದುಕೊಂಡಿದ್ದೀರಿ. ಸೊ ಹೇಗಿತ್ತು ಅದರ ಅನುಭವ, ನಿಮ್ಮ ಪರಿಚಯ ಮಾಡಿಕೊಡೋದಾದ್ರೆ? ನಾನು ಫಸ್ಟ್ ನನ್ನ ಆಶಾ ಮ್ಯಾಮಿಗೆ ಕಂಗ್ರಾಟ್ಸ್ ಹೇಳ್ತೀನಿ. ಗರ್ಭಗುಡಿ ಸ್ಟಾರ್ಟ್ ಆಗಿ 15 ವರ್ಷ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಚೆನ್ನಾಗಿ ನಡೆಸ್ತಾ ಇರಿ. ನಮ್ಮಂತ ಲೈಫ್ ಅಲ್ಲಿ ಹ್ಯಾಪಿನೆಸ್ ಜಾಸ್ತಿ ತರ್ತಾ ಇರಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಫಸ್ಟ್ ನಾನು ಒಂದು ರೀಸೆಂಟ್ ಆಗಿ ಟ್ರೈ ಮಾಡಕ್ ಶುರು ಮಾಡಿದೆ ಅಷ್ಟೇ ನಾನು. ಬಟ್ ನಾನು ಗೈನಿಕ್ ಹೇಳಿದ್ರು ಒಂದ್ಸತಿ ಬೇಕಾದ್ರೆ ತೋರಿಸ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಏಜ್ ಆಲ್ರೆಡಿ 31 ಆಗಿತ್ತು. ಸೊ ಅದರಿಂದ ಗೊತ್ತಾಗಿದ್ದು. ಫಸ್ಟಿಗೆ ಆಬ್ವಿಯಸ್ಲಿ ನಾನು ನರ್ವಸ್ ಆಗಿದ್ದೆ, ಏನ್ ಹೇಳ್ತಾರೋ ಡಾಕ್ಟರ್ ಹೇಗೆ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು. ಇವಾಗ ನಾನು ಕನೆಕ್ಟ್ ಆಗ್ಬೇಕಾದ್ರೆ ನೀವು ಟ್ಯಾಗ್ ಲೈನ್ ಬಗ್ಗೆನೇ ಹೇಳ್ತಿದ್ದೆ. ಹೌದು, ನನಗೂ ಅದೇ ಖುಷಿ ಆಗಿತ್ತು. ಯುವರ್ ಗ್ರೇಸ್, ಯುವರ್ ಫೇಕ್ ಅವರ್ ಎಫರ್ಟ್ಸ್ ಅಂಡ್ ಹಿಸ್ ಗ್ರೇಸ್ ಅಂತ. ಕರೆಕ್ಟ್ ಅದು. ಆಕ್ಚುಲಿ ನಮ್ಗೆ ಡಾಕ್ಟರ್ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ನಮ್ಗೆ ಮೆಡಿಸಿನ್ಸ್ ಇನ್ನೂ ಜಾಸ್ತಿ ಎಫೆಕ್ಟಿವ್ ಆಗೋದು. ಮತ್ತೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಈಗ ಟ್ರೀಟ್ಮೆಂಟ್ ಜೊತೆ ಟ್ರೀಟ್ ಮಾಡೋ ರೀತಿನೂ ಮ್ಯಾಟರ್ ಆಗತ್ತೆ. ಯಾಕಂದ್ರೆ ಈಗ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಕಚ್ಚ ಕಚ್ಚ ಅಂತ ಮಾತಾಡಿ ಡಾಕ್ಟರ್ ನಮಗೂ ಡೌಟ್ಸ್ ಎಲ್ಲ ಕೇಳಕ್ಕೆ ತುಂಬಾ ಭಯ ಆಗತ್ತೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಅಂತ. ಬಟ್ ತುಂಬಾ ನಗು ಮುಖದಿಂದ ಅಲ್ಲಿ ಡಾಕ್ಟರ್ ಆಗ್ಲಿ ಸ್ಟಾಫ್ ಆಗ್ಲಿ ಪ್ರತಿಯೊಬ್ರು ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಪೇಷಂಟ್ಸ್ ನ. ಸೊ ನನ್ಗಂತೂ ಅಲ್ಲಿ ಹೋಗಿದ್ದಕ್ಕೆ ಖುಷಿನೇ ಆಯ್ತು ನನ್ಗೆ. ಅದಕ್ಕೆ ನಾನು ಸೆಕೆಂಡ್ ಒಪಿನಿಯನ್ ಸಹಿತ ಹೋಗ್ಲಿಲ್ಲ. ಕೂಡ್ಲೆ ನಾನು ಒಪ್ಕೊಂಡೆ, ನಾನಂದ್ರೆ ಟ್ರೀಟ್ಮೆಂಟ್ ಗೆ ಮುಂದುವರೆದೆ ನಾನು. ಮತ್ತೆ ನನ್ಗೆ ಫಸ್ಟ್ ಇದ್ರಲ್ಲೇ ಸಕ್ಸಸ್ ಆಯ್ತು ಅದರಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹಾರ್ಟಿ ಕಂಗ್ರಾಟ್ಸ್ ವೈಷ್ಣವಿ. ಎಸ್, ಧನ್ಯವಾದ ವೈಷ್ಣವಿ ಅವರೇ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಟ್ರೀಟ್ಮೆಂಟ್ ಕೊಡೋದು ಒಂದೇ ಅಲ್ಲ, ಆ ರೀತಿ ಮಾತಾಡೋ ರೀತಿ, ನಮಗೆ ಸಪೋರ್ಟ್ ಕೊಡೋ ರೀತಿ, ಎಮೋಷ್ನಲ್ ಸಪೋರ್ಟ್ ತುಂಬ ಚೆನ್ನಾಗಿ ಮಾತಾಡಿದ್ರು. ಆ್ಯಕ್ಚುಲಿ ಅವ್ರು ತುಂಬ IUIಗಳು ಫೇಲ್ಯೂರ್ ಆಗಿತ್ತು. ಸೊ IVFಗೆ ಕೌನ್ಸಿಲ್ ಮಾಡಿದ ತಕ್ಷಣ ಒಪ್ಕೊಂಡ್ರು. ಆಮೇಲೆ ಫಸ್ಟ್ ಟ್ರಾನ್ಸ್ಫರಲ್ಲೇ ಕನ್ಸೀವ್ ಆಗಿಬಿಟ್ರು. ಸೊ ತುಂಬ ಸಂತೋಷದಲ್ಲಿದ್ದಾರೆ. ಎಸ್ ಡಾಕ್ಟರ್, ಅದೇ ಅವರು ಕೂಡ ಹೇಳ್ತಾ ಇದ್ರು. ಈಗ ಗರ್ಭಗುಡಿ IVF ಸೆಂಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಡಾಕ್ಟರ್. ಈಗ ಸುಮಾರು ಕಡೆ ಏನಾಗುತ್ತೆ ಅಂದರೆ ಬ್ರಾಂಚಸ್ ಸುಮ್ಮನೆ ಹೆಸರಿಗೆ ಓಪನ್ ಮಾಡಿರ್ತಾರೆ. ಎಲ್ಲ ಕಡೆ ಕೂಡ ಫೆಸಿಲಿಟೀಸ್ ಇರೋದಿಲ್ಲ. ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರೋದಿಲ್ಲ, ಸುಮ್ಮನೆ ಏನೋ ಹೆಸರಿಗೆ ಓಪನ್ ಮಾಡಿರ್ತಾರೆ. ಸೊ ಪ್ರಮುಖವಾಗಿ ಗರ್ಭಗುಡಿಯಲ್ಲಿ ಅಂಥದ್ದನ್ನು ನಾವು ನೋಡೋದಿಲ್ಲ. ಸುಮಾರು 8 ಬ್ರಾಂಚಸ್ ಇದೆ. ಎಲ್ಲದರಲ್ಲೂ ಕೂಡ ಸಕ್ಸಸ್ ರೇಟ್ ಅದೇ ರೀತಿ ಆಗಿದೆ. ಆ ರೀತಿ ತುಂಬಾ ಜನ ಪೇಷಂಟ್ಸ್ ಹೇಳ್ತಿರ್ತಾರೆ ಕೂಡ. ಸೊ ಅದಕ್ಕೆ ಹೇಗೆ ಸಾಧ್ಯ ಡಾಕ್ಟರ್ ಅದು ಅಂತ? ಆ್ಯಕ್ಚುಲಿ ನಮ್ದು ಇವಾಗ 8th ಬ್ರಾಂಚ್ ಯಲಹಂಕಲ್ಲಿ ಇನಾಗ್ರೇಟ್ ಆಯಿತು ರೀಸೆಂಟಾಗಿ. 9th ಬ್ರಾಂಚ್ ದಾವಣಗೆರೆಯಲ್ಲಿ ಬರ್ತಾ ಇದೆ, ನಾರ್ತ್ ಕರ್ನಾಟಕಲ್ಲಿ ನಮ್ಮದು. ಸೊ ಇದು ಬ್ರಾಂಚಸಲ್ಲಿ ಒಂದೇ ಥರ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ. ಆಮೇಲೆ ಎಲ್ಲ ಮೆಷಿನರಿ ಕೂಡ ನಾವು ಯೂನಿಫಾರ್ಮಿಟಿ ಮೇಂಟೈನ್ ಮಾಡ್ತೀವಿ. ಎಲ್ಲ ಕಡೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಇದೆ. ಆಮೇಲೆ ಎಲ್ಲ ನುರಿತ ಡಾಕ್ಟರ್ಸು, ನುರಿತ ಎಂಬ್ರಿಯಾಲಜಿಸ್ಟ್ಗಳು ತುಂಬ ಸ್ಕಿಲ್ಡ್ ಇರ್ತಾರೆ. ಎಲ್ಲ ಟ್ರೀಟ್ಮೆಂಟ್ಸು ನಾವು ಒಂದು ಕರೆಕ್ಟಾಗಿ ಗರ್ಭಗುಡಿ ಪ್ರೋಟೋಕಾಲ್ಸ್ ಅಂತ ನಾವು ಮಾಡಿದ್ದೀವಿ.
ಸೊ ಎಲ್ಲರೂ ಅದೇ ಫಾಲೋ ಮಾಡೋದ್ರಿಂದ ಸಕ್ಸಸ್ ರೇಟ್ಸ್ ಕೂಡ ಮೇಂಟೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ರಾಂಚಲ್ಲಿ ಒಂದು ಕಾಂಪ್ಲಿಕೇಟ್ ಕೇಸ್ ಬಂದರೆ ನಾವು ಡಾಕ್ಟರ್ಸ್ ಎಲ್ಲ ಕೂತು ಕಂಪ್ಲೀಟಾಗಿ ಅದನ್ನು ಅನಲೈಸ್ ಮಾಡ್ತೀವಿ, ಎಂಬ್ರಿಯಾಲಜಿಸ್ಟ್ ಕೂತು ಚರ್ಚೆ ಮಾಡ್ತೀವಿ, ಯಾವ ಥರ ಮಾಡಿದ್ರೆ ಇವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗ್ಬೋದು, ಸಕ್ಸಸ್ ಬರ್ಬೋದು ಅಂತ ನಾವು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮಾಡ್ಕೊಳ್ತೀವಿ. ಎಲ್ಲ ಡಾಕ್ಟರ್ಸು ಎಂಬ್ರಿಯಾಲಜಿಸ್ಟು ಕನೆಕ್ಟ್ ಆಗಿ ನಾವು ಟ್ರೀಟ್ ಮಾಡೋದ್ರಿಂದ ಎಲ್ಲ ಬ್ರಾಂಚಸ್ಸಲ್ಲೂ ಅದೇ ಖುಷಿ, ಅದೇ ಸಕ್ಸಸ್ ರೇಟು, ಅದೇ ಒಂದು ಕಂಪಲ್ ಸ್ಯಾಟಿಸ್ಫ್ಯಾಕ್ಷನ್ನು ಮೇಂಟೈನ್ ಮಾಡಿದ್ದೀವಿ. ದಟ್ಸ್ ವೆರಿ ನೈಸ್ ಡಾಕ್ಟರ್. ಇನ್ನು ಡಾಕ್ಟರ್, ಈಗ IVF ಅಥವಾ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿರುವಂಥ ಸಾಕಷ್ಟು ಹೆಣ್ಮಕ್ಳು ಒಂದು ವಿಚಾರ ನೆಗ್ಲೆಕ್ಟ್ ಮಾಡುವಂತಂದ್ರೆ, ಈಗ ತುಂಬ ಜನಕ್ಕೆ ಮಕ್ಕಳು ಆಗ್ತಿಲ್ಲ ಅನ್ನುವಂಥ ಟೆನ್ಷನಲ್ಲೇ ಇರ್ತಾರೆ. ಸೊ ಆ ಒಂದು ಪೀರಿಯಡ್ ಏನಿದೆಯಲ್ಲ, ಸ್ಟೇಟ್ ಆಫ್ ದಿ ಮೈಂಡ್, ಅದೇ ಅವರ ಹೆಲ್ತ್ ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಈಗ ನಮ್ಮ ಕಾಲರ್ ವೈಷ್ಣವಿ ಅವರು ಕೂಡ ಹೇಳ್ತಾ ಇದ್ರು ಯಾವ ರೀತಿ ಮೆಂಟಲ್ ಸಪೋರ್ಟ್ ಅವ್ರಿಗೆ ಸಿಕ್ತು ಅನ್ನುವಂಥದ್ದು. ಸೊ ಈ ಸಂದರ್ಭದಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಆ್ಯಕ್ಚುಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಈ ಕ್ವೆಶ್ಚನ್ ಕೂಡ ತುಂಬ ಜನ ಇಗ್ನೋರ್ ಮಾಡ್ತಾರೆ ಮೆಂಟಲ್ ಹೆಲ್ತ್ ಬಗ್ಗೆ. ಎಷ್ಟು ನಿಮಗೆ ಆಂಗ್ಸೈಟಿ, ಡಿಪ್ರೆಷನ್, ದುಗುಡ ಇರುತ್ತೆ ಅಂದರೆ ಅಷ್ಟು ನಮ್ಮದು ಸಕ್ಸಸ್ ರೇಟ್ಸ್ ಕಮ್ಮಿ ಆಗುತ್ತೆ. ನಾನು ನಿನ್ನೆ ಕೂಡ ಗರ್ಭಗುಡಿ ಡಾಕ್ಟರ್ಸ್ ಹತ್ರ ಮಾತಾಡ್ತಾ ಇದ್ದೆ. ಅವರೆಲ್ಲ ಹೇಳ್ತಾ ಇದ್ರು, ಯಾವ ಪೇಷಂಟು ತುಂಬ ಖುಷಿಯಾಗಿ ಒಳಗಡೆ ಬರ್ತಾರೋ, ತುಂಬ ಖುಷಿಯಾಗಿ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ತಾರೋ, ಡಾಕ್ಟರ್ಸ್ನ ನಂಬ್ತಾರೋ, ಅಂದರೆ ಈ ಪಾಸಿಟಿವ್ ಎಮೋಷನ್ಸು ಹೇಗಿರುತ್ತೆ ಅಂತಂದರೆ ಅವ್ರಿಗೆ ಅಷ್ಟೇ ಬೇಗ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಅದೇ ಸ್ವಲ್ಪ ಕಪಲ್ಸು ಎಲ್ಲದಕ್ಕೂ ಡೌಟು, ಎಲ್ಲದಕ್ಕೂ ಕ್ವೆಶ್ಚನ್ನು, ಜಗಳ, ಆಮೇಲೆ ಎಲ್ಲನೂ ಅವ್ರಿಗೆ ನಂಬಿಕೆ ಬರಲ್ಲ ಅವ್ರಿಗೆ ಬೇಗ, ಅಂಥವ್ರು ಯೂಶ್ವಲಿ ಸಕ್ಸಸ್ ರೇಟ್ ಸ್ವಲ್ಪ ಡಿಲೇ ಆಗುತ್ತೆ. ನಾವು ಅದನ್ನು ಅಬ್ಸರ್ವ್ ಮಾಡಿದ್ದೀವಿ. ಸೊ ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ನಾವು ಗರ್ಭಗುಡಿಲಿ ಏನು ಮಾಡಿದ್ದೀವಿ ಅಂತಂದರೆ ಮೆಂಟಲ್ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಒಳ್ಳೆ ಕೌನ್ಸಿಲರ್ಸು, ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟ್ ಹೆಲ್ಪು, ಕಂಪ್ಲೀಟಾಗಿ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲನೂ ಕಂಬೈನ್ ಮಾಡಿದ್ದೀವಿ. ಜಸ್ಟ್ ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಭ್ರೂಣ ಟ್ರಾನ್ಸ್ಫರ್ ಮಾಡೋದೇ ಇಲ್ಲ. ನಾವು ಪರಿಪೂರ್ಣವಾಗಿ ಅವ್ರದ್ದು ಮೆಂಟಲ್ ಮತ್ತು ಎಮೋಷ್ನಲ್ ಹೆಲ್ತು, ದೈಹಿಕ ಆರೋಗ್ಯ ಎಲ್ಲ ಕಂಪ್ಲೀಟಾಗಿ ಫೋಕಸ್ ಮಾಡೋದ್ರಿಂದ ಗರ್ಭಗುಡಿಗೆ ಇವತ್ತಿಷ್ಟು ಒಳ್ಳೆ ಹೆಸರಿರೋದು. ಎಸ್, ದಟ್ಸ್ ವೆರಿ ನೈಸ್ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರೆ ಧನ್ಯವಾದ ನಿಮಗೆ. ಎಸ್, ಇನ್ನು IVF ಚಿಕಿತ್ಸೆಗಾಗಿ ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ, ನ್ಯೂ BL ರಸ್ತೆ ಹಾಗೂ ನಾಗರಭಾವಿ. ದೂರವಾಣಿ ಸಂಖ್ಯೆ 9071240005. ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದ್ರೆ www.garbhagudi.com ರೀಚ್ ಆಗಬಹುದು. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.